ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್. ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಸಿಹಿ ಸುದ್ದಿ ನೀಡಿದ್ದು, ಪ್ರತಿ ತಿಂಗಳು 1 ದಿನ ವೇತನ ಸಹಿತ ಮುಟ್ಟಿನ ರಜೆ ನೀಡುವ ಪ್ರಸ್ತಾವನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಮುಟ್ಟಿನ ದಿನದಲ್ಲಿ ದೈಹಿಕ ಕಿರಿಕಿರಿ ಒಂದೆಡೆಯಾದರೆ ಮಾನಸಿಕ ಕಿರಿಕಿರಿ ಮತ್ತೊಂದು ಕಡೆ. ಈ ಎಲ್ಲ ಸಮಸ್ಯೆ ಮಧ್ಯೆ ಕಂಪನಿಗಳಲ್ಲಿ ಕೆಲಸ ಮಾಡುವುದು ಕಷ್ಟಕರ. ಹೀಗಾಗಿ ಸರ್ಕಾರದ ನಿರ್ಧಾರ ಸರಿಯಿದೆ ಎಂದು ಮಹಿಳೆಯರು ಹೇಳುತ್ತಿದ್ದಾರೆ. ಕೆಲವು ಉದ್ಯಮಿಗಳು ಸಾಮಾನ್ಯ ರಜೆಗಳೇ ಇರುತ್ತದೆ, ಅದರೊಂದಿಗೆ ಇತರ ರಜೆ ಕೊಟ್ಟರಾಗದು ಎನ್ನುತ್ತಿದ್ದಾರೆ. ಹಾಗಾದರೆ ಮುಟ್ಟಿನ ರಜೆ ಬೇಕೇ ಬೇಡವೇ? ಇದರಿಂದಾಗುವ ಅನುಕೂಲವೇನು ಎಂಬುದು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರಿ ಕಚೇರಿಗಳು, ಗಾರ್ಮೆಂಟ್ಸ್, ಎಂಎನ್ಸಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಮಹಿಳೆಯರು, ಐಟಿ ಉದ್ಯೋಗಿಗಳು ಮತ್ತು ಇತರೆ ಖಾಸಗಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ 1 ದಿನದ ವೇತನ ಸಹಿತ ರಜೆ ನೀಡುವ ಮಹತ್ವದ ನಿರ್ಧಾರಕ್ಕೆ ಕ್ಯಾಬಿನೆಟ್ ಒಪ್ಪಿಗೆ ನೀಡಿದೆ. ಇದು ಸ್ವಾಗತಾರ್ಹ ಎಂದು ಕೆಲವರು ಮಹಿಳೆಯರು ಹೇಳುತ್ತಿದ್ದಾರೆ. ಇನ್ನು ಕೆಲವರು ಕೆಲಸ ಕಳೆದುಕೊಳ್ಳುವ ಭೀತಿ ಹೊರಹಾಕಿದ್ದಾರೆ. ಜೊತೆಗೆ ವ್ಯಾಯಾಮ ಮಾಡಿ ದೇಹ ಸದೃಢವಾಗಿಟ್ಟುಕೊಂಡರೆ ಸಮಸ್ಯೆ ಇರಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವುದು ಸರಿ? ಮುಟ್ಟಿನ ರಜೆ ಬೇಕಿತ್ತು ಎಂದಾದರೆ ಅದರ ಅವಶ್ಯಕತೆ ಏನಿತ್ತು? ಇದರಿಂದ ಯಾರಿಗೆಲ್ಲ ಅನುಕೂಲವಾಗುತ್ತೆ, ಅನಾನುಕೂಲ ಯಾರಿಗಿದೆ? ಮುಟ್ಟಿನ ದಿನ ಆರಂಭಕ್ಕೂ ಮುನ್ನವೇ ಕಾಲು ನೋವು, ಜಡ ಹಿಡಿದಂತಾಗುವುದು, ಸೊಂಟ ನೋವು ಕಾಣಿಸಿಕೊಳ್ಳುವುದು, ಕಣ್ಣಿನ ಊತ ಕಾಣಿಸಿಕೊಳ್ಳುತ್ತದೆ. ಮುಟ್ಟಾದ ನಂತರವಂತೂ ಯಾತನೆ ಜೋರು. ಸ್ಯಾನಿಟರಿ ಪ್ಯಾಡ್ ಕ್ಯಾರಿ ಮಾಡುವುದು, ಬಟ್ಟೆಗೆ ರಕ್ತದ ಕಲೆ ಅಂಟಿದೆಯೇ ಎಂದು ಪದೇ ಪದೇ ನೋಡಿಕೊಳ್ಳುವುದು, ವಾರದ 5 ದಿನವೂ ಇದೇ ಪರಿಪಾಟಲು. ಮಾನಸಿಕ ಕಿರಿಕಿರಿ, ಎಲ್ಲರ ಮೇಲೂ ಸಿಡುಕುವುದು, ಮನೆಯ ಕೆಲಸ, ಆಫೀಸ್ ಕೆಲಸ ಎಲ್ಲವೂ ಮಾಡಿ ಮುಗಿಸುವಷ್ಟರಲ್ಲಿ ಆ 5 ದಿನ ಹೆಣ್ಣು ಹೆಚ್ಚಾಗಿಯೇ ದಣಿದಿರುತ್ತಾಳೆ. ಈ ಮುಟ್ಟಿನ ರಜೆ ಇಂದು ನಿನ್ನೆಯ ಕಥೆಯಲ್ಲ. 1992ರಲ್ಲಿ ಬಿಹಾರ ಮುಖ್ಯಮಂತ್ರಿಯಾಗಿದ್ದ ಲಾಲು ಪ್ರಸಾದ್ ಯಾದವ್ ಅವರು ದೇಶದಲ್ಲೇ ಮೊದಲಿಗೆ ಮುಟ್ಟಿನ ರಜೆ ಘೋಷಿಸಿದ್ರು. ಒಡಿಶಾದಲ್ಲಿ ಮುಟ್ಟಿನ ರಜೆ ಕೊಟ್ಟ ಮೇಲೆ ಕೇರಳದಲ್ಲಿಯೂ ಈ ಕ್ರಮ ಜಾರಿಗೆ ಬಂದಿತ್ತು. ಇದೇ ಕಾಲಮಾನದಲ್ಲಿ ಕರ್ನಾಟಕದಲ್ಲೂ ಈ ಚರ್ಚೆ ಮುನ್ನೆಲೆಗೆ ಬಂದಿತ್ತು. ಕರ್ನಾಟಕ ಸರ್ಕಾರ ಸಮಿತಿ ರಚಿಸಿತ್ತು. ಅದರ ಫಲವೇ ಇಂದಿನ ಸಚಿವ ಸಂಪುಟದಲ್ಲಿ ಹೊರಬಿದ್ದಿದೆ. ಕಂಪನಿಗಳ ವಿರೋಧವೇನಿದೆ? ಮುಟ್ಟಿನ ದಿನಗಳು ಅಂದು ಗೌಪ್ಯವಾಗಿತ್ತು. ನಾನು ಪೀರಿಯಡ್ಸ್ ಆಗಿದ್ದೇನೆ ಎಂಬ ಗುಸುಗುಸು ಹಿಂದೆ ಕಲೆ ಆಗಿದ್ದೆ ನೋಡು ಹೀಗೆ ಗುಟ್ಟಾಗಿ ಹೇಳುವ ಕಾಲ ಹೆಚ್ಚಾಗಿ ಉಳಿದಿಲ್ಲ. ಆದರೆ ಕೆಲವು ಕಂಪನಿಗಳ ಮಾಲೀಕರು ಮಾತ್ರ ತಮ್ಮ ಅಜೆಂಡಾದಿಂದ ಹೊರಗೆ ಬರುವುದಿಲ್ಲ. ಮುಟ್ಟಿನ ರಜೆ ಕೊಟ್ಟರೆ ಕಂಪನಿಗೆ ಲಾಸ್, ಕೆಲಸಗಳು ಬಾಕಿ ಉಳಿಯುತ್ತದೆ. ಈಗಾಗಲೇ ಗರ್ಭಿಣಿ ಮಹಿಳೆಯರಿಗೆ ರಜೆ ಕೊಡಬೇಕು ಎಂದು ಅವರನ್ನು ಕೆಲಸದಿಂದ ತೆಗೆದು ಹಾಕಿದ ಪ್ರಸಂಗಗಳು ಹಲವು ಕಣ್ಮುಂದಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಮುಟ್ಟಿನ ರಜೆ ಕೊಡಬೇಕು ಎಂದು ಕೆಲಸಕ್ಕೆ ಸೇರಿಸಿಕೊಳ್ಳುವುದಿರಬಹುದು. ಕೆಲವು ಉದ್ಯೋಗದಾತರು, ವಿಶೇಷವಾಗಿ ಸಣ್ಣ ಉದ್ಯಮಿಗಳಲ್ಲಿ ಮಹಿಳಾ ಉದ್ಯೋಗಿಗಳಿಗೆ ಪ್ರತಿ ತಿಂಗಳು ಹೆಚ್ಚುವರಿ ರಜೆ ನೀಡಬೇಕಾಗುತ್ತದೆ ಎಂಬ ಕಾರಣಕ್ಕೆ ಅವರನ್ನು ನೇಮಕ ಮಾಡಲು ಹಿಂಜರಿಯಬಹುದು. ಇನ್ನು ಎಲ್ಲ ಮಹಿಳೆಯರಿಗೂ ಋತುಸ್ರಾವದ ನೋವು ಒಂದೇ ರೀತಿ ಇರುವುದಿಲ್ಲ. ತೀವ್ರ ನೋವಿನಿಂದ ಬಳಲುವವರಿಗೆ ಇದು ವರದಾನವಾದರೆ ಇನ್ನು ಕೆಲವರಿಗೆ ಇದರ ಅಗತ್ಯವಿರುವುದಿಲ್ಲ. ಇದು ಎಲ್ಲರಿಗೂ ಅನ್ವಯಿಸುವುದರಿಂದ ಅನಗತ್ಯ ರಜೆಗಳನ್ನು ಪ್ರೋತ್ಸಾಹಿಸಿದಂತಾಗುತ್ತದೆ ಎಂಬ ವಾದವಿದೆ. ಕೆಲವರಿಂದ ರಜೆ ದುರುಪಯೋಗವಾಗಬಹುದು ಅಥವಾ ಅನಗತ್ಯವಾಗಿ ರಜೆ ಪಡೆಯಲು ಪ್ರೇರೇಪಿಸಬಹುದು ಎಂಬ ಕಳವಳ ವ್ಯಕ್ತವಾಗಬಹುದು. ಅಲ್ಲದೆ ಮಹಿಳಾ ಉದ್ಯೋಗಿಗಳಿಗೆ ಕೆಲಸದ ಅವಕಾಶಗಳನ್ನು ಕಡಿಮೆ ಮಾಡಬಹುದು ಎಂಬ ಆತಂಕಗಳು ಸದ್ಯ ಮಹಿಳೆಯರಲ್ಲಿ ಮೂಡಿದೆ. ಗರ್ಭಕೋಶ ತೆಗೆಸಿದ್ದ ಕಾರ್ಮಿಕರ ಮಹಿಳೆಯರು ಮಹಾರಾಷ್ಟ್ರದ ಬೀಡ್ ಜಿಲ್ಲೆಗೆ 78,000 ಮಹಿಳೆಯರು ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕದಾದ್ಯಂತ ಕಬ್ಬು ಕಡಿಯಲು ಬೀಡ್ನಿಂದ ವಲಸೆ ಹೋಗುತ್ತಾರೆ. ಇಲ್ಲಿ ಕೆಲಸಕ್ಕೆ ಹೋಗುವ ಮಹಿಳೆಯರು ಮುಖ್ಯವಾಗಿ 30-35 ವರ್ಷ ವಯಸ್ಸಿನವರು ಸೇರಿದಂತೆ ತಮ್ಮ ಋತುಚಕ್ರದ ಕಾರಣದಿಂದ ಕೆಲಸಕ್ಕೆ ರಜೆ ತೆಗೆದುಕೊಳ್ಳುವುದನ್ನು ತಪ್ಪಿಸಲು ಗರ್ಭಕೋಶ ತೆಗೆಸುವ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಹಿನ್ನೆಲೆ ಇಂಥ ದುರಂತಗಳನ್ನಾದರೂ ತಪ್ಪಿಸಲು ಮುಟ್ಟಿನ ರಜೆ ನೀಡುವುದು ಒಳಿತು ಎನ್ನುವುದು ಮಹಿಳೆಯ ಹೋರಾಟಗಾರರ ವಾದವಾಗಿದೆ. ವಿದ್ಯಾರ್ಥಿಗಳಿಗೂ ಬೇಕು ಮುಟ್ಟಿನ ರಜೆ. ಉದ್ಯೋಗಸ್ಥ ಮಹಿಳೆಯರಿಗೆ ಮಾತ್ರವಲ್ಲ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೂ ಮುಟ್ಟಿನ ರಜೆ ಅವಶ್ಯಕವಿದೆ. ಯಾಕೆಂದರೆ ಇತ್ತೀಚೆಗೆ ಹೆಣ್ಣು ಮಕ್ಕಳು ಬೇಗನೆ ಋತುಮತಿಯಾಗುತ್ತಿದ್ದಾರೆ. ಅವರಿಗೆ ಋತುಚಕ್ರದ ಸಮಯದಲ್ಲಿ ಹೇಗೆ ದೇಹವನ್ನು ಸ್ಪಷ್ಟವಾಗಿ ಇಟ್ಟುಕೊಳ್ಳಬೇಕೆಂಬುದು ಅಷ್ಟಾಗಿ ತಿಳಿದಿರುವುದಿಲ್ಲ. ದೈಹಿಕ ನೋವು ಹೆಚ್ಚಾದಾಗ ಶಾಲೆಯಲ್ಲಿ ಕೂರಲು, ಓದಲು, ಯಾರೊಂದಿಗೂ ಬೆರೆಯಲು ಸಾಧ್ಯವಿರುವುದಿಲ್ಲ. ಇದನ್ನು ಮನಗಂಡಿರುವ ಕೇರಳ ಸರ್ಕಾರ ವಿದ್ಯಾರ್ಥಿನಿಯರಿಗಾಗಿ ಮುಟ್ಟಿನ ರಜೆಯನ್ನು ಜಾರಿಗೊಳಿಸಿದೆ. ಉದ್ಯೋಗಸ್ಥ ಮಹಿಳೆಯರು ಏನಂತಾರೆ? ಮುಟ್ಟಿನ ರಜೆ ಕೊಡುವ ನಿರ್ಧಾರ
ಎಂದೋ ಕಾರ್ಯಗತವಾಗಬೇಕಿತ್ತು. ತಡವಾಗಿಯಾದರೂ ಜಾರಿಗೆ ತಂದಿದ್ದಕ್ಕೆ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳು. ಇದು ಸರ್ಕಾರದ ಪ್ರಗತಿ ಪರ ಹೆಜ್ಜೆ ಎಂದು ಹೋರಾಟಗಾರ್ತಿಯರು ಅನಿಸಿಕೆ ಹಂಚಿಕೊಂಡಿದ್ದಾರೆ. ಕೆಲವರು ಪರವಾಗಿ ಮಾತನಾಡಿದರೆ, ಇನ್ನು ಕೆಲವರು ವಿರೋಧಿಸಿ ಮಾತನಾಡಿದ್ದಾರೆ. ನಮ್ಮ ಅಜ್ಜಿ, ಮುತ್ತಜ್ಜಿ, ಅಮ್ಮ ಎಲ್ಲರೂ ಗರ್ಭಿಣಿಯಾದ ಸಂಪೂರ್ಣ ತಿಂಗಳು ಕೆಲಸಕ್ಕೆ ಹೋದವರು. ಮುಟ್ಟಿನ ರಜೆ ಅನ್ನೋದೇ ಇಲ್ಲ. ಹಗಲಿರುಳು ದುಡಿಯೋದಷ್ಟೇ ಅವರ ಕೆಲಸ. ಕೆಲವೊಂದು ಸಂಸ್ಥೆಗಳಲ್ಲಿ ಅಂದರೆ ಶಾಲಾ ಕಾಲೇಜಿನಲ್ಲಿ ಮಹಿಳೆಯರೇ ಹೆಚ್ಚಾಗಿ ಇರ್ತಾರೆ. ದಿನಕ್ಕೊಬ್ಬರು ರಜೆ ಹಾಕಿದರೆ ಕೆಲಸಗಳು ಬಾಕಿ ಉಳಿಯುತ್ತವೆ. ಸರ್ಕಾರ ಮುಟ್ಟನ್ನು ರೋಗದ ಥರ ನೋಡುತ್ತಿದೆ. ಸಂಸ್ಥೆಗಳಲ್ಲಿ ರಜೆ ಕೊಟ್ಟರೂ ಮನೆಯಲ್ಲಿ ಕೆಲಸ ಮಾಡ್ತಾರಲ್ಲ. ಹೀಗಾಗಿ ಸರ್ಕಾರ ಮತ್ತೊಮ್ಮೆ ಮುಟ್ಟಿನ ರಜೆ ಬಗ್ಗೆ ಯೋಚಿಸಬೇಕು ಎಂದು ಉದ್ಯೋಗಸ್ಥ ವ್ಯಕ್ತಿಯೊಬ್ಬರು ಅನಿಸಿಕೆ ಹಂಚಿಕೊಂಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.